ಹಲೋ ಫ್ರೆಂಡ್ಸ್, ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ರುಚಿಯಾದಂತಹ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮೊಸರವಲಕ್ಕಿನ ಮಾಡ್ತಾ ಇದ್ದೇನೆ. ಇದು ಈವ್ನಿಂಗ್ ಎಲ್ಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತದೆ. ಇದನ್ನು ನಾನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲಿಗೆ ಒಂದು 3 ಸ್ಟೆಪ್ ಇದೆ ಇದಕ್ಕೆ. ಮೊದಲ ಸ್ಟೆಪ್ ಹೇಗೆ, ಸೆಕೆಂಡ್ ಸ್ಟೆಪ್ ಹೇಗೆ, ಥರ್ಡ್ ಸ್ಟೆಪ್ ಹೇಗೆ ಅನ್ನೋದನ್ನು ಒಂದೊಂದೇ ಸ್ಟೆಪ್ ಆಗಿ ಹೇಳ್ಕೊಡ್ತಾ ಹೋಗ್ತೇನೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಒಗ್ಗರಣೆ, ಅದಕ್ಕೆ ಸಾಸಿವೆ, ಒಂದು ಅರ್ಧ ಚಮಚ ಉದ್ದಿನಬೇಳೆ ಮತ್ತು ಜೀರಿಗೆ ಇಷ್ಟು ಹಾಕಿ ಫ್ರೈ ಮಾಡಿಕೊಳ್ಳಿ. ಆಮೇಲೆ ನೆಕ್ಸ್ಟು ಒಣಮೆಣಸು, 2-3 ತುಂಡು ಒಣಮೆಣಸು. ಅದಾದ ನಂತರ ನೆಕ್ಸ್ಟು ಕರಿಬೇವು ಚಟಪಟ ಹೇಳ್ತಿರ್ಬೇಕಾದ್ರೆ 10-15 ಗೋಡಂಬಿ ಅನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಗೋಡಂಬಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುವಾಗ ಗ್ಯಾಸ್ ಆಫ್ ಮಾಡಿದ್ದಾಯಿತು. ಈ ಒಗ್ಗರಣೆನ ಏನೂ ಮಾಡಲಿಕ್ಕಿಲ್ಲ, ಅದು ಸದ್ಯಕ್ಕೆ ಹಾಗೇ ಇಡೋದು. ಯಾಕೆಂದರೆ ಇದನ್ನು ಲಾಸ್ಟಿಗೆ ನಾವು ಉಪಯೋಗಿಸ್ಕೊಳ್ಳೋದು, ಅದನ್ನು ಸೈಡಿಗೆ ಇಡುವ. ಈಗ ನೆಕ್ಸ್ಟ್ ಸ್ಟೆಪ್ಪು, ಇದು 2ನೇ ಸ್ಟೆಪ್ಪು. ಫಸ್ಟು ಪುಟಾಣಿ ಒಂದು ಅರ್ಧ ಕಪ್ ಹಾಕಿದೆ. ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ತೆಂಗಿನ ತುರಿ, ರುಚಿಗೆ ಬೇಕಷ್ಟು ಉಪ್ಪು, ಖಾರದ ಪುಡಿ, ಮೆಣಸಿನ ಹುಡಿ ಇಷ್ಟು ಹಾಕಿ ಈಗ ಇದನ್ನು ಚೆಂದಾಗಿ ಗ್ರೈಂಡ್ ಮಾಡಿಕೊಳ್ಳುವ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವ ನಿಮಗೆ ಕಾಯಿ ತುರಿ, ಇದು ಒಣ ಕೊಬ್ಬರಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಪುಟಾಣಿ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಕೊಂಡು ಮಾಡಿಕೊಳ್ಬೋದು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬೆಳ್ಳುಳ್ಳಿನೂ ಹಾಕದೆ ಹಾಗೆಯೇ ಮಾಡ್ಕೊಳ್ಬೋದು. ಇದನ್ನು ಈ ಚಟ್ನಿ ಪುಡಿದ ಈ ಥರ ಬರಬೇಕು, ತುಂಬ ನೈಸಲ್ಲ, ಸ್ವಲ್ಪ ತರಿ. ನೆಕ್ಸ್ಟು ಇದಕ್ಕೆ ಒಂದು 3 ಮುಷ್ಟಿಯಷ್ಟು ಅವಲಕ್ಕಿಯನ್ನು ತಗೊಂಡೆ ನಾನು. ಅದನ್ನು ನೀರು ಹಾಕಿ ಜಸ್ಟ್ ವಾಶ್ ಮಾಡಿದ ಹಾಗೆ ನೀರು ಹಾಕೋದು ಮಾತ್ರ, ನೀರು ಹಾಕಿ ಕಲಸೋದೆಲ್ಲ ಬೇಡ. ಯಾಕೆಂದರೆ ಇದು ತೆಳು ಅವಲಕ್ಕಿ, ಅದು ನೀರು ಹಾಕಿದ ಕೂಡಲೇ ನೋಡಿ ಹೀಗೆ ಆಯಿತು. ನೀವು ಗಟ್ಟಿ ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ಕೊಳ್ಬೋದು. ಅದನ್ನಾದರೆ ಸ್ವಲ್ಪ ನೆನೆಸಬೇಕು. ಈ ಅವಲಕ್ಕಿಗೆ ಫಸ್ಟು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ನೀರುಳ್ಳಿ, ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋದು. ಆಮೇಲೆ ಮೊಸರು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಥವಾ ಒಂದು ಅರ್ಧ ಚಮಚ ಸಕ್ಕರೆ ಹಾಕಬೇಕಿತ್ತು, ಬಟ್ ನನಗೆ ಅದು ಮರೆತು ಹೋಯಿತು ಹಾಕಲಿಕ್ಕೆ. ಪರವಾಗಿಲ್ಲ, ನೀವು ಮಾಡಿಕೊಳ್ಳುವಾಗ ಬೇಕಾದರೆ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ಇಲ್ಲಿ ನೋಡಿ ಒಂದು ಕಪ್ ಫುಲ್ ಮೊಸರು ಹಾಕ್ಕೊಂಡೆ, ಆದರೆ ಅದು ಸಾಕಾಗಲಿಲ್ಲ. ಇಷ್ಟು ಮೊಸರನ್ನು ಮಾಡೋದಾದರೆ 2ರಿಂದ 2.5 ಕಪ್ಪಷ್ಟು ಮೊಸರು ಬೇಕಾಗ್ತದೆ. ಮೊಸರೆಲ್ಲ ಕಲಸಿ ಆದಮೇಲೆ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಮಾಡಿಕೊಂಡ ಒಗ್ಗರಣೆ ಇದೆಯಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳುವಂಥದ್ದು. ಈ ಒಗ್ಗರಣೆನ ಚೆನ್ನಾಗಿ ಮಿಕ್ಸ್ ಮಾಡೋದು. ನೋಡಿ, ಈಗ ರುಚಿಯಾದ ತಂಪಾದಂತಹ ಮೊಸರವಲಕ್ಕಿ, ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಅವಲಕ್ಕಿ ಮೊಸರನ್ನು ರೆಡಿ ಆಯಿತು. ಇದಕ್ಕೆ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಮಾಡಿದೆವಲ್ಲ ಚಟ್ನಿ ಪುಡಿ, ಅದನ್ನು ಮೇಲಿಂದ ಉದುರಿಸಿಕೊಂಡದ್ದು. ಇದನ್ನು ತಿನ್ನುವಾಗ ಕೂಡ ಸ್ವಲ್ಪ ಚಟ್ನಿ ತಗೊಂಡು ಆಗ ಮಿಡ್ಲಲ್ಲಿ ಚಟ್ನಿ ಮತ್ತು ಅವಲಕ್ಕಿ ಮೊಸರನ್ನ ಅದನ್ನು ತಿನ್ನುತ್ತಾ ಇದ್ದರೆ ಸೂಪರಾದ ಟೇಸ್ಟ್. ಆದರೆ ಎಡೆಯಲ್ಲಿ ಆ ಚಟ್ನಿ ಪುಡಿ ಅಂತೂ ಸೂಪರ್ ಟೇಸ್ಟ್. ನಿಮಗೆ ನೀರುಳ್ಳಿ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ನಾನು ಸರ್ವ್ ಮಾಡ್ಕೊಳ್ಳುವ ಅಂಥೇಳಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಮೇಲಿಂದ ಚಟ್ನಿ ಪುಡಿನ, ಅದನ್ನು ಆ ಕಡೆ ಎಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಿಂಡಿ ಅಂತ ಹೇಳ್ತಾರೆ. ಆ ಹಿಂಡಿನ ಏನೋ ನೋಡಿ. ಈಗ ರೆಡಿಯಾದ ಅವಲಕ್ಕಿ ಮೊಸರನ್ನ ಅಮ್ಮನಿಗೆ ಟೇಸ್ಟ್ ಮಾಡಿ ಕೊಡುವ ಅಂತ. ಬಾ, ನಾನು ಕೂಡ ಟೇಸ್ಟ್ ಮಾಡ್ತೇನೆ. ಹೇಗಾಗಿದೆ? ಸೂಪರಾಗಿದೆ ನೋಡಿ ಫ್ರೆಂಡ್ಸ್, ಅಮ್ಮ ಕೂಡ ತಿಂತಿದ್ದಾರೆ, ಸೂಪರ್ ಆಗಿದೆ ಅಂತ ಹೇಳಿದರು. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.